ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಆಫ್ರಿಕಾದ ಕಾಡುಗಳು ವಿವಿಧ ಬಗೆಯ ಹಾಗೂ ಕುತೂಹಲಕಾರಿ ಪ್ರಾಣಿ ಪಕ್ಷಿಗಳ ವನ್ಯಧಾಮವಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಕೀನ್ಯಾದ ಗರಿಸಾದಲ್ಲಿ 72 ಕಿಲೋಮೀಟರ್ ಸುತ್ತಳತೆಯ ಇಶಾಕ್ಬಿನಿ ಹಿರೋಲಾ ಎಂಬ ಸಮುದಾಯ ಆಧಾರಿತ ಸಂರಕ್ಷಿತ ಪ್ರದೇಶದಲ್ಲಿ 2 ಬಿಳಿ ಜಿರಾಫೆಗಳು ಕಂಡುಬಂದಿದ್ದವು. ತಾನಾ ನದಿಯ ತಪ್ಪಲಲ್ಲಿರುವ ಇಶಾಕ್ಬಿನಿ ಹಿರೋಲಾ ಎಂಬ ಸಂರಕ್ಷಿತ ಪ್ರದೇಶದಲ್ಲಿ ಈ 2 ಬಿಳಿ ಜಿರಾಫೆಗಳು ಮೊದಲಿಗೆ ಕಂಡುಬಂದಿದ್ದವು. ಮೊದಲಿಗೆ ಈ ಜಿರಾಫೆಯ ಗರ್ಭಾವಸ್ಥೆಯಲ್ಲಿ ಚರ್ಮಕೋಶದ ವರ್ಣದ್ರವ್ಯಗಳ ಉತ್ಪತ್ತಿ ವಿಫಲವಾದಾಗ ಇವುಗಳು ಸೃಷ್ಟಿಯಾಗುತ್ತದೆ. ವೈಜ್ಞಾನಿಕ ಭಾಷೆಯಲ್ಲಿ ಇದನ್ನು ಲೂಸಿಯಂ ಎನ್ನುತ್ತಾರೆ. ಚರ್ಮದ ಬಣ್ಣ ಹೊರತು ಬೇರೆಲ್ಲ ಅವಯವಗಳು ಸಾಮಾನ್ಯ ಜಿರಾಫೆಗಳಂತೆಯೇ ಇರುತ್ತವೆ. ಆದರೆ ಕಟುಕರ ಕ್ರೌರ್ಯಕ್ಕೆ 5 ತಿಂಗಳ ಹಿಂದೆ ಈ ತಾಯಿ ಜಿರಾಫೆ ಹಾಗೂ ಕಂದಮ್ಮ ಜಿರಾಫೆ ಅಸುನೀಗಿದ್ದಾವೆ. ಈಗ ವಿಶ್ವದಲ್ಲಿ ಏಕೈಕ ಒಂದು ಹೆಣ್ಣು ಬಿಳಿ ಜಿರಾಫೆ ಉಳಿದುಕೊಂಡಿದೆ. ಆದರೆ ಅದರ ವಂಶಾಭಿವೃದ್ಧಿ ಇನ್ನೂ ಆಗಿಲ್ಲ. ಅಸಲಿಗೆ ಈ ಜಿರಾಫೆಗಳ ಸರ್ವನಾಶಕ್ಕೆ ಕಾರಣ ಆಫ್ರಿಕಾ ದೇಶದಲ್ಲಿರುವ ಜಿರಾಫೆಗಳ ಮಾಂಸ ಹಾಗೂ ಮೂಳೆಗಳಿಗಿರುವ ಬೇಡಿಕೆ. ಇವುಗಳ ಮಾಂಸ ಹಾಗೂ ಮೂಳೆಗಳು ಅದೆಷ್ಟರ ಮಟ್ಟಿಗೆ ವ್ಯಾಪಾರ ನಡೆಯುತ್ತದೆ ಎಂದರೆ, ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇವುಗಳ ಮಾಂಸಕ್ಕೆ ಬೇಡಿಕೆಯನ್ನು ಇಡುತ್ತಾರೆ. ಇವುಗಳ ಮಾಂಸವು ಅತ್ಯದ್ಭುತ ಹಾಗೂ ದೇಹಕ್ಕೆ ಒಳ್ಳೆಯದು ಎಂಬುವ ದೃಷ್ಟಿಕೋನ ಅವರದ್ದು. ಹಾಗೂ ಇವುಗಳ ಮೂಳೆ ಹಾಗೂ ಎಲುಬುಗಳನ್ನು ಅಲಂಕಾರಿಕ ವಸ್ತುಗಳನ್ನಾಗಿ ಬಳಸುತ್ತಾರೆ ಹಾಗೂ ಇದಕ್ಕೂ ಭಾರಿ ಬೇಡಿಕೆ ಇದೆ.